ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಪ್ಲೀಸ್ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ನನ್ನ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಕೂಡ. ಈ ರಾಯಲ್ ಸ್ಟಾರ್ ಡರ್ಮಾ 15 ಈ ಒಂದು ಕ್ರೀಮ್ ಬಗ್ಗೆ ನಾನು ಕಂಪ್ಲೀಟ್ ರಿವ್ಯೂವನ್ನು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ರಾಯಲ್ ಸ್ಟಾರ್ ಡರ್ಮಾ 15 ಈ ಒಂದು ಕ್ರೀಮ್ ನಿಮ್ಮ ಒಂದು ಫೇಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಒಂದು ಫೇಸಲ್ಲಿ ಯಾವುದೇ ರೀತಿ ಡ್ಯಾಮೇಜಸ್ ಇದ್ರೂ ಕೂಡ, ಅಥವಾ ಪಿಂಪಲ್ಸ್ ಇದ್ರೂ ಕೂಡ, ಅಥವಾ ಡಾರ್ಕ್ ಸರ್ಕಲ್ಸ್ ಇದ್ರೂ ಕೂಡ, ಅಥವಾ ಕ್ರ್ಯಾಕ್ ಬಿದ್ದಿದ್ರೆ ಆ ಒಂದು ಸಮಸ್ಯೆ ಕೂಡ, ಅಥವಾ ನಿಮ್ಮ ಫೇಸಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ, ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಸ್ಕಿನ್ ಅಲರ್ಜಿ ಇದ್ರೂ ಕೂಡ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಈ ಒಂದು ಕ್ರೀಮಿಂದ ನಿಮಗೆ ಅದೆಲ್ಲ ಕೂಡ ಮಾಯ ಆಗುತ್ತೆ. ಈ ಒಂದು ಕ್ರೀಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಇದನ್ನು ತುಂಬ 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಒಂದು ಕ್ರೀಮ್. ಹಾಗಾಗಿ ನಿಮ್ಮ ಹತ್ರ ಕೂಡ ನಾನು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬಾ ಬೆಸ್ಟ್ ರಿಸಲ್ಟ್ ಕೂಡ ಕೊಡುತ್ತೆ ಈ ಒಂದು ಕ್ರೀಮು. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಈಗ. ಈ ರಾಯಲ್ ಸ್ಟಾರ್ ಡರ್ಮಾ 15 ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ಇದನ್ನು ನೈಟ್ ಅಪ್ಲೈ ಮಾಡ್ಕೋಬೇಕು. ನೀವು ಮಲಗೋದಕ್ಕಿಂತ ಮುಂಚೆ ಇದನ್ನು ನೀವು ಡೇ ಟೈಮ್ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಬಿಸಿಲಲ್ಲಿ ಈ ಕ್ರೀಮ್ನ ಅಪ್ಲೈ ಮಾಡ್ಕೋಬಾರ್ದು. ಅದನ್ನು ನೀವು ಅಪ್ಲೈ ಮಾಡ್ಕೊಂಡು ಬಿಸಿಲಿಗೆ ಹೋಗ್ತಿರಲ್ಲ, ಸೊ ಆಗ ನೀವು ಅಪ್ಲೈ ಮಾಡ್ಕೋಬೇಡಿ, ಅದು ನಿಮಗೆ ಸೈಡ್ ಎಫೆಕ್ಟ್ಸ್ ಕೊಡುತ್ತೆ. ಸೊ ಇದನ್ನು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ ನಾನು ನಿಮಗೆ, ನೀವು ಕೆಲವರು ಇನ್ನೂ ಒಂದು ನಿಮಗೆ ಹೇಳ್ತೀನಿ, ಈ ಒಂದು ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಮತ್ತೆ ನೀವು ಬೇರೆ ಕ್ರೀಮ್ ಯಾವುದು ಕೂಡ ಅಪ್ಲೈ ಮಾಡ್ಕೋಬಾರ್ದು. ಈ ಒಂದು ಕ್ರೀಮ್ ಅಪ್ಲೈ ಮಾಡ್ಕೋತೀರ ಅಲ್ವಾ ನೈಟು, ಮತ್ತು ಇದನ್ನು ಬಿಟ್ಟು ಮತ್ತು ನೈಟ್ ಕ್ರೀಮ್ ನಾನು ಹಾಕೋತೀನಿ, ಅಥವಾ ಸಿರಮ್ ಹಾಕೋತೀನಿ, ಫೇಸ್ ಸಿರಮ್ಮು ಅಥವಾ ಬಾಡಿ ವಾಶ್ ಹಾಕೋತೀನಿ, ಈ ಥರ ಯಾವುದೂ ಕೂಡ ನೀವು ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಅದನ್ನು ಹಾಕ್ಕೊಳಂಗಿಲ್ಲ. ಓಕೆನಾ? ಅದಕ್ಕೆ ನಾನು ನಿಮಗೆ ಫಸ್ಟೇ ಹೇಳ್ತಾ ಇದ್ದೀನಿ, ಈ ರೀತಿ ಮಿಸ್ಟೇಕ್ಸ್ನ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಈ ಒಂದು ಕ್ರೀಮ್ನ ನೀವು ಕಂಟಿನ್ಯೂಸ್ ಆಗಿ ನೈಟ್ ಅಪ್ಲೈ ಮಾಡ್ಕೋತಾ ಬನ್ನಿ. ನಿಮ್ಮ ಫೇಸ್ಗೆ ಅಥವಾ ಕೈಗೆ, ಕಾಲಿಗೆ ಯಾವುದೇ ರೀತಿ ಈ ಥರ ಡ್ಯಾಮೇಜಸ್ ಏನೇ ಇದ್ದರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಇದರಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಬೇಕಂದರೆ ನೀವು ಟೆಸ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇಷ್ಟ ಬಂದಿದ್ದ ಕಡೆ ಎಲ್ಲ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕೋತೀನಲ್ಲ, ಆ ಥರ ಹಾಕ್ಕೊಳ್ಳೋಕ್ಕೆ ನಾನು ಡೇಗೆ 2 ಟೈಮ್ಸ್ ಹಾಕ್ಕೋತೀನಿ. ತುಂಬ ಚೆನ್ನಾಗಿ ಆಗ್ಬಿಡ್ಬೇಕು ನಾನು ಅಂತ ಕಂಟಿನ್ಯೂಸ್ ಆಗಿ ಕೆಲವರು ಹಾಕ್ಕೋತಾರೆ ಕ್ರೀಮ್ನ. ಸೊ ಆ ರೀತಿ ಎಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆ ರೀತಿ ಹಾಕ್ಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋಕೆ ಬರೀ ನೈಟ್ ಟೈಮ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ ನೀವು ನಾರ್ಮಲ್ ಯಾವಾಗೆ ಕ್ರೀಮ್ ಹಾಕ್ಕೋತೀರಾ ಅದೇ ರೀತಿ ನಿಮಗೆ ಎಲ್ಲೆಲ್ಲಿ ಫೇಸಲ್ಲಿ ಅಥವಾ ಕೈಯಲ್ಲಿ, ಕಾಲಲ್ಲಿ ಏನು ನಿಮಗೆ ಡ್ಯಾಮೇಜ್ ಆಗಿರುತ್ತೆ, ಅಥವಾ ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಅಥವಾ ಕ್ರ್ಯಾಕ್ಸ್, ಈ ಥರ ಏನೇ ಈ ಪ್ರಾಬ್ಲಮ್ಸ್ ಇದ್ದರೂ ಆವಾಗ ಎಲ್ಲಿ ನಿಮಗೆ ಸಮಸ್ಯೆ ಇದೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ಆ್ಯಂಡ್ ಇದನ್ನು ನೀವು ಕಂಟಿನ್ಯೂ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಇದನ್ನು ತುಂಬ 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಇದೆ. ಹಾಗಾಗಿ ನಾನು ನಿಮಗೂ ಕೂಡ ಇದನ್ನು ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಾನು ಕಂಟಿನ್ಯೂ ಆಗಿ ಮಾಡಿದ್ದೀನಿ, ಹಾಗಾಗಿ ನನಗೆ ರಿಸಲ್ಟ್ ಬಂದಿದೆ. ನೀವು ಅದೇ ಥರ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. 2 ದಿನ ಯೂಸ್ ಮಾಡಿಬಿಟ್ಟು ನನಗೇನು ರಿಸಲ್ಟ್ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ರಿಸಲ್ಟ್ ಬರೋದಿಲ್ಲ. ಸೊ ನಾನು ಹೇಳಿದ್ದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಎಲ್ಲ ಸ್ಕಿನ್ ಟೈಪ್ಸ್ ಅವರು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇನ್ನೊಂದು, ಇದನ್ನು ನಾನು ಗರ್ಲ್ಸೇ ಉಪಯೋಗಿಸ್ಬೇಕಾ, ಹಾಗಾದರೆ ಬಾಯ್ಸ್ ಉಪಯೋಗಿಸ್ಕೋಬಾರ್ದಾ ಅಂತ ನಿಮಗೆ ಡೌಟ್ಸ್ ಇರುತ್ತೆ ಕೆಲವೊಬ್ಬರಿಗೆ. ಸೊ ನಾರ್ಮಲಿ ಇದನ್ನು ಗರ್ಲ್ಸ್ ಉಪಯೋಗಿಸ್ತಾರೆ. ಸೊ ಬಾಯ್ಸ್ ಕೂಡ ಉಪಯೋಗಿಸ್ಕೋಬೋದು, ನೋ ಪ್ರಾಬ್ಲಮ್. ಬಾಯ್ಸ್ ಉಪಯೋಗಿಸ್ತಾರೆ ಏನಾದರೂ ಆಗ್ಬಿಡುತ್ತೇನೋ ಆ ಥರ ಎಲ್ಲ ಏನೂ ಇಲ್ಲ. ಬಾಯ್ಸು ಕೂಡ ಉಪಯೋಗಿಸ್ಬೋದು, ಗರ್ಲ್ಸು ಕೂಡ ಉಪಯೋಗಿಸ್ಬೋದು, ಏನೂ ತೊಂದರೆ ಏನೂ ಆಗೋದಿಲ್ಲ. ಇದು ನಿಮಗೆ ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಕ್ರೀಮ್ ಯಾವ ರೀತಿ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಕ್ರೀಮ್ ನೋಡಿ, ಈ ರೀತಿ ವೈಟ್ ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆನಾ? ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕ್ರೀಮ್ ಈ ರೀತಿ ವೈಟ್ ಕಲರ್ ಇದೆ. ಓಕೆನಾ ಗೈಸ್? ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.